ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಇವತ್ತು ಡೇ 77. ಎಸ್, 90 ಡೇಸ್ ಚಾಲೆಂಜಲ್ಲಿ 77 ಡೇಸ್ ನೋಡಿ, 77 ದಿನ ಆಯಿತು. ಎಸ್, ನೆಕ್ಕಿಂದ ವಾರ್ಮಪ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಸ್ಕ್ವಾಟ್ಗೆ ಎಂಡ್ ಮಾಡಿ. ಎಸ್, ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದುಬಿಟ್ಟು ಕೋರು ಸ್ವಲ್ಪ ಆಬ್ಲಿಕ್ಕು, ಒಂಚೂರು ಬಾಡಿ ವೇಟಿಂದ ಒಂದು 2-3 ಎಕ್ಸಸೈಸು, ಸ್ವಲ್ಪ ಕಾರ್ಡಿಯೋ ಎಕ್ಸಸೈಸ್ ಮಾಡ್ತಿರ್ತೀನಿ. ಎಸ್, ಆರೋಗ್ಯ ನೋಡ್ಕೊಳ್ಳಿ, ಆರೋಗ್ಯಕರ ಆಹಾರ ತಿನ್ನಿ, ಖುಷಿಯಾಗಿರಿ, ಚೆನ್ನಾಗಿರಿ, ಇನ್ನೊಬ್ಬರಿಗೆ ಗೌರವ ಕೊಡಿ, ನೀವು ಕೂಡ ಗೌರವ ತಗೊಳ್ಳಿ. ಎಸ್, ತುಂಬ ಜನ ವಾರ್ಮಪ್ ಎಕ್ಸಸೈಸ್ ಮಾಡಲ್ಲ ನೋಡಿ, ದಯವಿಟ್ಟು ವಾರ್ಮಪ್ ಮಾಡ್ಕೊಳ್ಳಿ. ನೆಕ್ಕಿಂದ ಸ್ಟಾರ್ಟ್ ಮಾಡಿ, ಸ್ಕ್ವಾಟ್ಗೆ ಎಂಡ್ ಮಾಡ್ಕೊಳ್ಳಿ. ಎಸ್, ಮನುಷ್ಯ ನೋಡಿ ಫಿಸಿಕಲಿ ಫಿಟ್ ಆಗಿರ್ಬೋದು, ಈ ಮೆಂಟಲಿ ಇರುತ್ತೆ ನೋಡಿ, ಮೈಂಡ್ ಡಿಸ್ಟರ್ಬ್ ಆಗಿಬಿಟ್ರೆ ತುಂಬ ಕಷ್ಟ ನೋಡಿ. ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡಬೇಕು, ಏನಾದರೂ ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ, ಬಟ್ ಆದರೂ ಪಾಸಿಟಿವ್ ಆಗಿರ್ಬೇಕು ನೋಡಿ. ಮನುಷ್ಯನಿಗೆ ದೇಹದಲ್ಲಿ ಏನಾದರೂ ಅದು ತಡ್ಕೊಂಬಿಡ್ಬೋದು ನೋಡಿ, ಬಟ್ ಇದು ಮೈಂಡ್ಗೆ ಇರುತ್ತೆ ನೋಡಿ, ತುಂಬ ಅದು ಮನುಷ್ಯನಿಗೆ ಮೈಂಡ್ ಡಿಸ್ಟರ್ಬ್ ಆಗಿಬಿಟ್ರೆ ತುಂಬ ಕಷ್ಟ ನೋಡಿ. ಹಾಗೆ ಎಸ್, ಬಿ ಪಾಸಿಟಿವ್ ಆಗಿರಬೇಕು. ಯಾವುದೇ ಆಗಲಿ ಏನೇ ಆಗಲಿ ತಲೆ ಕೆಡ್ಸ್ಕೋಬಾರ್ದು, ಬಟ್ ಆದಷ್ಟು ಬರುತ್ತೆ, ಡಿಸ್ಟರ್ಬ್ ಆಗ್ತಿರುತ್ತೆ, ಬಟ್ ನೀವು ಪಾಸಿಟಿವ್ ಆಗಿರಬೇಕು. ರೆಗ್ಯುಲರಾಗಿ ಏನೇನು ನೀವು ಮಾಡ್ತಾ ಇರ್ತೀರಿ, ಕೆಲಸ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ದಯವಿಟ್ಟು ಎಕ್ಸಸೈಸ್ ಮಾತ್ರ ಬಿಡಬಾರ್ದು ನೋಡಿ. ನೀವು ಆರೋಗ್ಯವಾಗಿದ್ದರೆ ನೀವೇನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು ನೋಡಿ. ನೀವೇ ಆರೋಗ್ಯ ಕೆಟ್ಬಿಟ್ರೆ ನೀವೇನೂ ಮಾಡೋಕ್ಕಾಗಲ್ಲ. ಯಾವುದೇ ಆಗಲಿ, ಕಮಿಟ್ಮೆಂಟ್ ಆಗಿರಲಿ, ಫ್ಯಾಮಿಲಿ ಪ್ರಾಬ್ಲಮ್ ಆಗಿರಲಿ, ಏನೇ ಆಗಲಿ, ಏನೇ ಒಂದು ಪ್ರಾಬ್ಲಮ್ ಆದರೂ ನೀವು ಲೈವ್ ಆಗಿರೋ ಅಂದರೆ ಇರಬೇಕು. ಭೂಮಿ ಮೇಲೆ ನೀವು ಇರಬೇಕು, ಇದ್ರೇ ನಾನಾಗಲಿ ನೀವಾಗಲಿ ಏನೇ ಒಂದು ಮಾಡಬೇಕಂದ್ರೆ ನೀವಿದ್ರೇ ಮಾಡೋಕ್ಕಾಗತ್ತೆ ನೋಡಿ. ತಡ್ಕೊಂಡು ಇರಬೇಕು ನೋಡಿ. ಅದು ತಡ್ಕೊಂಡು ಇದ್ಬಿಟ್ರೆ ತುಂಬ ನಿಮಗೆ ರಿಸಲ್ಟ್ ಬೇರೆ ಥರ ಬರುತ್ತೆ ನೋಡಿ. ತುಂಬ ಮೈಂಡ್ ಡಿಸ್ಟರ್ಬ್ ಆದಾಗ ಭಗವಂತನ ಹತ್ರ ಹೋಗಿ ಎಲ್ಲ ಹೇಳ್ಕೊಳ್ಳಿ, ಆಲ್ಮೋಸ್ಟ್ ಮೈಂಡನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಹಾಗೇ ಆಗುತ್ತೆ. ಭಗವಂತ ಖಂಡಿತ ಕೈ ಬಿಡಲ್ಲ. ಏನೇ ಒಂದು ಆಗಿದ್ದರೂ ಮೈಂಡ್ ಯಾವುದೇ ಆಗಲಿ ನಿಮಗೆ ತುಂಬ ಡಿಸ್ಟರ್ಬ್ ಆದಾಗ ಏನು ನಿಮ್ಗೆ ಇಷ್ಟ ಆಗುತ್ತೋ, ಅಥವಾ ವೀಡಿಯೋ ಯಾವುದೇ ಒಂದು ಕಾಮಿಡಿ ವೀಡಿಯೋಸ್ ಆಗಿರ್ಬೋದು, ಮೂವಿ ನೋಡೋದಾಗಿರ್ಬೋದು, ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳಿ. ಹಾಗೇನು ಮತ್ತೆ ಪಾಸಿಟಿವ್ ಆಗಿರಿ, ಎನರ್ಜಿ ತೊಗೊಂಡು ಮತ್ತೆ ಸ್ಟಾರ್ಟ್ ಏನು ಕೆಲಸ ಮಾಡ್ತಿರ್ತೀರ ಆದಷ್ಟು ಪಾಸಿಟಿವ್ ಆಗಿರಿ, ಆರೋಗ್ಯ ನೋಡ್ಕೊಳ್ಳಿ. ನೀವು ಆರೋಗ್ಯವಾಗಿದ್ದರೆ ನೀವು ಏನು ಬೇಕಾದ್ರೂ ಮಾಡ್ಬೋದು ನೋಡಿ. ದಯವಿಟ್ಟು ನೀವು ಆರೋಗ್ಯವಾಗಿರಬೇಕು. ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತೀನಿ. ನೀವು ಆರೋಗ್ಯ ನೋಡ್ಕೊಳ್ಳಿ. ಎಸ್, ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ನೋಡಿ, ಇನ್ಸೈಡ್ ಮೌಂಟೇನ್ ಕ್ಲೈಂಬಿಂಗ್ ನೋಡಿ. ಅದು ಸಿಂಗಲ್ ಡಬಲ್ ನೋಡಿ, ಸಿಂಗಲ್ ಡಬಲ್ ಸಿಂಗಲ್ ನೋಡಿ. ಮ್ಯಾಕ್ಸಿಮಮ್ ನೀವು ಇನ್ಸೈಡ್ ತೊಗೊಳ್ಳಿ, ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಬ್ರೀದ್ ನಾರ್ಮಲ್ ಮಾಡ್ಕೊಳ್ಳಿ. ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇದಕ್ಕೆ ಯಾವ ಸ್ಪೀಡ್ ಎಕ್ಸಸೈಸ್ ಮಾಡ್ತಾ ಇರ್ತೀರೋ ಆ ಸ್ಪೀಡ್ ಎಕ್ಸಸೈಸ್ ಮಾಡ್ಬೇಕಾದ್ರೆ ಬ್ರೀದ್ ನಾರ್ಮಲ್ ಆಗಿರ್ಬೇಕು ನೋಡಿ. ಮ್ಯಾಕ್ಸಿಮಮ್ ಇನ್ಸೈಡ್ ತೊಗೊಳ್ಳಿ, ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇವಾಗ ಕೆಲವೊಂದು ಎಕ್ಸಸೈಸ್ ಮಾಡ್ತಾ ಇರಬೇಕಾದ್ರೆ ಏನು ಎಕ್ಸಸೈಸ್ ಮಾಡ್ತಿರ್ತಾರೆ ಆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಇವಾಗ ಕೋರ್ ಮಾಡೋದ್ರಿಂದ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ದಯವಿಟ್ಟು ಮೈಂಡನ್ನ ಡೈವರ್ಟ್ ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದು ನೋಡಿ, ಯಾವಾಗಲೂ ಹೇಳ್ತಾ ಇದ್ದೆ ನೋಡಿ, ಮೈಂಡ್ ಡಿಸ್ಟರ್ಬ್ ಆಗಿಬಿಟ್ರೆ, ನೀವು ಎಕ್ಸಸೈಸ್ ಮಾಡಬೇಕಾದ್ರೆ ಡಿಸ್ಟರ್ಬ್ ಆಗಿಬಿಟ್ರೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಜಿಮ್ಮಲ್ಲಿ ಬಂದಾಗ ಆಲ್ಮೋಸ್ಟ್ 99% ಅಲ್ಲ 100% ಡೈವರ್ಟ್ ಆಗಿ ಈ ಕಡೆ ಜಿಮ್ ಕಡೆನೇ ಮೈಂಡನ್ನ ಡೈವರ್ಟ್ ಮಾಡ್ಕೊಳ್ಳಿ. ಆ ಕಡೆ ಹೊರಗಡೆ ತೊಗೊಳಕ್ಕೆ ಹೋಗಬೇಡಿ. ಕೆಲಸ ಆಗಿರ್ಬೋದು, ಏನೇ ಆಗಿರ್ಬೋದು, ಪ್ರೆಷರ್ ಇರುತ್ತೆ, ಬಟ್ ಆರೋಗ್ಯ ನೋಡ್ಕೊಳ್ಳಿ. ಎಕ್ಸಸೈಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಬ್ರೀದ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಡಯಟ್ ಮಾಡಿ, ಆರೋಗ್ಯ ನೋಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಏನೇ ಇದ್ರೂ ಹೋಗುತ್ತೆ ನೋಡಿ. ಎಸ್, ರೈಟು ಅಂದರೆ ಇನ್ಸೈಡ್ ಸಿಂಗಲ್ ಡಬಲ್ ಮಾಡಿದ್ಮೇಲೆ ಆನಂತರ ಅಲ್ಲೇ ಹೋಲ್ಡ್ ಮಾಡಬೇಕು ನೋಡಿ. ಎಷ್ಟಾಗುತ್ತೆ ಅಷ್ಟು ಮಾಡಿ, 15 ಅಥವಾ 20. ಸ್ವಲ್ಪ ಅಡ್ವಾನ್ಸ್ ಲೆವೆಲ್, ಬಿಗಿನರ್ಸ್ ಸ್ವಲ್ಪ ಮಾಡೋಕ್ಕೆ ಹೋಗ್ಬೇಡಿ. ಹಳೆ ವೀಡಿಯೋಸಲ್ಲಿ ಇದೆ ಕೋರ್ ಸ್ಟ್ರೆಂತ್ ಬೇಸಿಕ್ ಎಕ್ಸಸೈಸ್ ಮಾಡೋಂಥದ್ದು, ಆ ಥರ ಮಾಡಿ. ಸ್ವಲ್ಪ ಇದು ಅಡ್ವಾನ್ಸ್ ಲೆವೆಲ್ ಮಾಡಬೇಕು ಅನ್ನೋರು ಯು ಕ್ಯಾನ್ ಡೂ ಇಟ್, ಈ ಥರ ಮಾಡ್ಬೋದು ನೋಡಿ. ಇದರಲ್ಲಿ ನೋಡಿ, ಜಸ್ಟ್ 45 ಡಿಗ್ರೀಸ್ ಸ್ಕ್ವಾಟ್ ಪೊಸಿಷನಲ್ಲಿ ಕೂತ್ಕೊಂಡು ಸ್ವಲ್ಪ ಆಮೇಲೆ ಇದು ಮೂಮೆಂಟ್ ಮಾಡಬೇಕು ನೋಡಿ. ನೀ ಬೆಂಡ್ ಆಗಬಾರ್ದು. ಫಸ್ಟು 15 ಅಥವಾ 20 ಮೂಮೆಂಟ್ ಮಾಡಿ, ಆನಂತರ ಅಲ್ಲೇ ಆಫ್ ಮಾಡಿ, ಆಮೇಲೆ ಅಲ್ಲೇ ಹೋಲ್ಡ್ ಮಾಡಬೇಕು ನೋಡಿ. ಫಸ್ಟ್ ಮೂಮೆಂಟ್ ಆ್ಯಂಡ್ ಪಲ್ಸ್ ಆ್ಯಂಡ್ ಹೋಲ್ಡ್ ಮಾಡಬೇಕು ನೋಡಿ. ಇದು ಬ್ಯಾಲೆನ್ಸ್ ಮತ್ತು ಕಾನ್ಸಂಟ್ರೇಟ್ ಮಾಡೋ ಆಬ್ಲಿಕ್ ನೋಡಿ, ತುಂಬ ವರ್ಕ್ ಆಗುತ್ತೆ ಇದು. ಅಲ್ಲೇ ನೋಡಿ, ಅಲ್ಲೇ ಆಫ್ ಮಾಡಬೇಕು, ಆನಂತರ ಅಲ್ಲೇ ಹೋಲ್ಡ್ ಮಾಡಬೇಕು ನೋಡಿ. ಬ್ಯಾಲೆನ್ಸ್ ತುಂಬ ಜನಕ್ಕೆ ಬ್ಯಾಲೆನ್ಸ್ ಮಾಡೋದೇ ಕಷ್ಟ. ಅದ್ರ ಜೊತೆಗೆ ನೀವು ಮೂಮೆಂಟ್ ಮಾಡಿ, ಆಫ್ ಮಾಡಿ, ಹೋಲ್ಡ್ ಮಾಡೋದಾಗಿದೆಯಲ್ಲ, ಅದು ತುಂಬ ನೆಕ್ಸ್ಟ್ ಲೆವೆಲ್ ವರ್ಕ್ ಆಗುತ್ತೆ ನೋಡಿ. ಈ ಕಡೆ ಮಾಡಿದಾಗ ಆ ಲೆಗ್ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ. ಇವಾಗ ಈ ಕಡೆ ನೋಡಿ, ಇವಾಗ ಎಸ್, ರೈಟ್ ಲೆಗ್ ಮೂಮೆಂಟ್ ಮಾಡಬೇಕು, ಲೆಫ್ಟ್ ಲೆಗ್ ಮೇಲೆ ಪ್ರೆಷರ್ ಬೀಳುತ್ತೆ, ಬಟ್ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ. ಬ್ಯಾಲೆನ್ಸಿಂಗ್ ಎಲ್ಲ ಕಡೆ ಅದೇ ಹೇಳ್ತಾ ಇರ್ತೀನಿ, ಸ್ಟ್ರೆಂತ್ ಇರಬೇಕು, ಸ್ಟ್ಯಾಮಿನಾ ಇರಬೇಕು, ಫ್ಲೆಕ್ಸಿಬಿಲಿಟಿ, ಬ್ಯಾಲೆನ್ಸಿಂಗ್ ಎಲ್ಲ ಓವರಾಲ್ ಫಿಟ್ ಆಗಿರ್ಬೇಕು ನೋಡಿ. ಎಲ್ಲ ಮಾಡಬೇಕು ಎಕ್ಸಸೈಸ್ ನೋಡಿ. ಫಿಟ್ನೆಸ್ ಅಂದಮೇಲೆ ಎಲ್ಲ ಇರಬೇಕು. ಬರೀ ವೆಯ್ಟ್ ಟ್ರೈನಿಂಗ್ ಮಾಡೋದು ಒಂದೇ ಅಲ್ಲ, ಅದ್ರ ಜೊತೆ ವೆಯ್ಟ್ ಟ್ರೈನಿಂಗ್ ಇರಬೇಕು. ವೆಯ್ಟ್ ಟ್ರೈನಿಂಗ್ ಮಾಡಲೇಬೇಕು. ಯಾಕಂದರೆ ಏಜ್ ಆಗ್ತಾ ಮಸಲ್ ಇರುತ್ತೆ ನೋಡಿ, ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ವೆಯ್ಟ್ ಟ್ರೈನಿಂಗ್ ಮಾಡಬೇಕು. ಅದ್ರ ಜೊತೆಗೆ ಸ್ಟ್ರೆಂತು, ವೆಯ್ಟ್ ಟ್ರೈನಿಂಗು, ಕಾರ್ಡಿಯೋ. ಸ್ಟ್ರೆಂತ್ ಅಂದರೆ ವೆಯ್ಟ್ ಟ್ರೈನಿಂಗ್ ಮಾಡಬೇಕು, ಕಾರ್ಡಿಯೋ ಮಾಡಬೇಕು, ಫ್ಲೆಕ್ಸಿಬಿಲಿಟಿ, ಕೋರ್ ಸ್ಟ್ರೆಂತು ಎಲ್ಲ ಕಡೆಯಿಂದ ಇರಬೇಕು ನೋಡಿ. ಎಸ್, ಇದು ನೋಡಿ ನಿಂತ್ಕೊಂಡಿದ್ದು ಫೈರ್ ಹತ್ಬಿಡುತ್ತೆ ಲೆಗ್ಗಿಗೆ, ಬಟ್ ಎಲ್ಲ ಓವರಾಲ್ ಫಿಟ್ಟಾಗಿ ಎಲ್ಲ ಎಕ್ಸಸೈಸ್ ಮಾಡಬೇಕು ನೋಡಿ. ಕೋರ್ ಸ್ಟ್ರೆಂತ್, ಆಬ್ಲಿಕ್, ಎಲ್ಲ ಕಾರ್ಡಿಯೋ ಸ್ಟ್ರೆಂತು, ವೆಯ್ಟ್ ಟ್ರೈನಿಂಗ್ ಎಲ್ಲ
ಸ್ವಲ್ಪ 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 ಗ್ರ್ಯಾಜುವಲಾಗಿ ಬಿಲ್ಡ್ ಮಾಡ್ತಾ ಹೋಗ್ಬೇಕು. ಕೆಲವೊಬ್ರು ಹುಡುಗರು ಬರೀ ವೆಯ್ಟ್ ಟ್ರೈನಿಂಗ್ ಮಾತ್ರ ಮಾಡ್ತಾ ಇರ್ತಾರೆ, ಅದ್ರ ಜೊತೆ ಕಾರ್ಡಿಯೋ ಇರಲ್ಲ, ಕೋರ್ ಸ್ಟ್ರೆಂತ್ ಇರಲ್ಲ. ಏನಾದರೂ ಸ್ವಲ್ಪ ಸ್ಪೀಡ್ ಮೂಮೆಂಟ್ ಎಕ್ಸಸೈಸ್ ಮಾಡಿದ್ರೆ ಆಗೋದಿಲ್ಲ ಅವ್ರಿಗೆ. ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು. ಫಸ್ಟ್ ರೈಟ್ ನೋಡಿ, ಆನಂತರ ಲೆಫ್ಟು, ಆಮೇಲೆ ಆಲ್ಟರ್ನೇಟ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ಅಷ್ಟು, ರೈಟ್ 15 ಅಥವಾ 10 ಅಥವಾ ಎಷ್ಟಾಗುತ್ತೆ ಅಷ್ಟು ಮಾಡಿ ನಿಧಾನವಾಗಿ. ನಿಮಗೆ ಅಡ್ವಾನ್ಸ್ ಲೆವೆಲ್ ಮಾಡೋರು ಮಾತ್ರ ಮಾಡಿ, ದಯವಿಟ್ಟು ಸುಮ್ಮನೆ ಕಷ್ಟ ಆಗ್ಬಿಡುತ್ತೆ ನಿಮಗೆ, ಇಂಟೆನ್ಸ್ ಆಗುತ್ತೆ ಇದೆಲ್ಲ ಸ್ವಲ್ಪ. ರೈಟು ಲೆಫ್ಟು ಆನಂತರ ಆಲ್ಟರ್ನೇಟ್. ನೋಡೋಕ್ಕೆ ಈಸಿಯಾಗಿರುತ್ತೆ, ಬಟ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಅದ್ರ ಬೆಲೆ. ನೋಡಿ, ನೀವು ಯಾರಾದರೂ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ರೈಟು ಲೆಫ್ಟು ಆಲ್ಟರ್ನೇಟು ಒಂದು ಸೆಟ್ ಏನೋ ಕಷ್ಟಪಟ್ಟು ಮಾಡಿಬಿಡ್ತೀರಾ, ಅದನ್ನು 3 ಸೆಟ್ ಮಾಡೋದಿರುತ್ತೆ ನೋಡಿ. ಕೆಲವೊಂದು ಎಕ್ಸಸೈಸ್ 5ರಿಂದ 6 ಎಕ್ಸಸೈಸ್ ಮಾಡಿರ್ತೀನಿ, ರಿಪೀಟ್ ಮಾಡೋದಿರುತ್ತೆ ನೋಡಿ, ಅದು ತುಂಬ ಕಷ್ಟ ಆಗುತ್ತೆ. ಇದೇ ಥರನೇ ನೀವು ಕಷ್ಟಪಟ್ಟರೆ ಈಸಿ ಅಲ್ಲ, ಲೈಫಲ್ಲೂ ಅಷ್ಟೇ ನೋಡಿ. ಕಷ್ಟಪಟ್ಟಾಗ ನೆಕ್ಸ್ಟ್ ಈಸಿ ಲೈಫ್ ಬರುತ್ತೆ. ಹಾಗೆ ನೋಡಿ, ಭಗವಂತ ಕೊಡೋದೆಲ್ಲ. ಬಟ್ ಕೆಲವೊಬ್ರಿಗೆ ಮಾತ್ರ, ಅದು ಸ್ಪೆಷಲಿ ನನಗೆ ಕಲಿಸಿ ಮುಂದೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದು ಯಾವಾಗಲೂ ಸ್ಲೋ ಆ್ಯಂಡ್ ಸ್ಲೋ ಆಗಿ ಸ್ಟಡಿಯಾಗಿರೋದು ನೋಡಿ ನನ್ನ ಕೆಲಸ. ತುಂಬ ಇರುತ್ತೆ, ಅದು ಭಯಂಕರವಾಗಿರುತ್ತೆ. ಅದೊಂಥರ ಹತ್ಬಿಟ್ರೆ ತುಂಬ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನೋಡಿ. ರೈಟು ಲೆಫ್ಟು ಆನಂತರ ಆಲ್ಟರ್ನೇಟು. ಈ ಥರ ಸ್ಪೀಡ್ ಎಕ್ಸಸೈಸ್ ಮಾಡ್ಬೇಕಾದ್ರೆ ಬ್ರೀದ್ ನಾರ್ಮಲ್ ಮಾಡಬೇಕು ನೋಡಿ. ಬ್ರೀದ್ ಮಾಡ್ತಾ ಇರಿ, ಬ್ರೀದ್ ಇನ್ ಬ್ರೀದ್ ಔಟ್, ಬ್ರೀದ್ ಇನ್ ಬ್ರೀದ್ ಔಟ್. ರೈಟು ಲೆಫ್ಟು ಆನಂತರ ಆಲ್ಟರ್ನೇಟ್ ನೋಡಿ. ಸ್ವಲ್ಪ ಎಲ್ಲ ಮಾಡ್ಕೊತಾ ಇದ್ದೀನಿ, ಕೋರು ಆಬ್ಲಿಕ್ಕು ಚೂರು ಬಾಡಿ ವೇಟ್ ಈ ಥರನೇ. ಎಸ್, ಲೆಗ್ ರೈಸ್ ಮಾಡಬೇಕು ಸ್ಟ್ರೈಟಾಗಿ ಇಟ್ಕೊಂಡು. ಎಷ್ಟಾಗುತ್ತೆ ಅಷ್ಟು ಮಾಡಿ, 20, 15, ಆಲ್ಮೋಸ್ಟ್ ನಾನು 30, 40 ಮಾಡ್ಕೊತೀನಿ. ಅದು ಸ್ಪೀಡ್ ಮೂಮೆಂಟ್ ಮಾಡೋದ್ರಿಂದ ಮಾಡ್ಬೋದು. ಅದಂತರ ಅಲ್ಲೇ ಕೂಡ ಫಸ್ಟು ಲೆಗ್ ರೈಸ್ ಸ್ಟ್ರೈಟಾಗಿ ಮಾಡ್ಕೊಂಡು ಮಾಡಿ, ಸ್ವಲ್ಪ ನೀ ಬೆಂಡ್ ಇರಬೇಕು. ಆನಂತರ ಅಲ್ಲೇ ಕಿಕ್ ಮಾಡ್ಕೋಬೇಕು ನೋಡಿ. ಕಿಕ್ ಮಾಡಿ ಮತ್ತು ಬ್ಯಾಕ್ ಲೆಗ್ ಸ್ಟ್ರೆಚ್ ಮಾಡಬೇಕು. ಬ್ರೀತ್ ನಾರ್ಮಲ್ ಮಾಡ್ಕೋಬೇಕು. ಓವರಲ್ಲಿ ಎಲ್ಲ ಕಡೆಯಿಂದ ಫಿಟ್ ಆಗಿರ್ಬೇಕು ನೋಡಿ. ಅದು ಹೇಳ್ತಾಯಿದ್ದು ನೋಡಿ, ಅದೇ ಯಾವಾಗ ಹಿಂದೆ ಹೇಳ್ತಾ ಇದ್ದೆ ನೋಡಿ. ಫಿಸಿಕಲಿ ಫಿಟ್ ಆಗಿರ್ಬೋದು, ಮೆಂಟಲಿ ಇದೆ ನೋಡಿ. ಮೈಂಡ್ ಡಿಸ್ಟರ್ಬ್ ಆದಾಗ ತುಂಬ ಕಷ್ಟ ಆಗ್ತಿರುತ್ತೆ. ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ, ಬರುತ್ತೆ, ಎಲ್ಲರಿಗೂ ಇರೋದೆ. ಒಂದಿನ ಹ್ಯಾಪಿಯಾಗಿರ್ತೀರ, ಒಂದಿನ ಡಿಸ್ಟರ್ಬ್ ಆಗುತ್ತೆ, ಅದೆಲ್ಲ ಬರುತ್ತಲ್ವ. ಅದು ಯಾವ ಥರ ತೊಗೊತೀರ ನಿಮ್ಮ ಮೇಲೆ ಬಿಟ್ಟಿರೋದು ನೋಡಿ, ಅಲ್ವಾ. ಜೀವನನೂ ಹಾಗೆ ನೋಡಿ, ಎಲ್ಲ ಥರ. ಬಟ್ ಆದರೂ ನೀವು ಎಕ್ಸಸೈಸ್ ಮಾಡೋದು ಬಿಡಬೇಡಿ, ದಯವಿಟ್ಟು ಮಾಡಿ. ತುಂಬ ಆಗುತ್ತೆ, ಕಷ್ಟಪಟ್ಟು ತಡ್ಕೊಂಡು ನಿಂತುಬಿಟ್ರೆ ನೀವು ತುಂಬ ಚೆನ್ನಾಗಿರ್ತೀರ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಯಾವ ಹಾಸ್ಪಿಟ್ಲಿಗೆ ಹೋಗಲ್ಲ, ಚೆನ್ನಾಗಿರ್ತೀರ, ಹ್ಯಾಪಿಯಾಗಿ, ಖುಷಿಯಾಗಿ, ಫಿಟ್ಟಾಗಿ. ನಂದೇನು ನೋಡಿ, ಯಾವಾಗಲೂ ನಾನು ಏಜ್ ಆಗ್ತಾ ತುಂಬ ಫಿಟ್ಟಾಗಿರ್ತೀನಿ. ನಾನೇನು ಶಾರ್ಟ್ ಹೈಟ್ ಕಮ್ಮಿ ಇರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣ್ತೀನಿ. ಏಜ್ ಆಗ್ತಾ ಏಜೇ ಗೊತ್ತಾಗಬಾರ್ದು, ಆ ಥರ ಇರಬೇಕು ನೋಡಿ. ಇವಾಗೆಲ್ಲ ನೋಡಿ, ಸೆಲೆಬ್ರಿಟಿ ನೋಡಿದಾಗ ನಾವು ಇರ್ತೀವಿ ನೋಡಿ, ಇವರು ಎಷ್ಟು ಏಜು 50, 60 ಅವು ಚೆನ್ನಾಗಿದ್ದಾರೆ ನೋಡಿ ಅಂತಿರ್ತೀವಿ. ಬಟ್ಟು ಹಾಗೇ ಇರಬೇಕು ನೋಡಿ. ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿಂತ ಇರುತ್ತೆ. ಅವ್ರಿಗೆ ಕೈಗೊಬ್ಬರು ಕಾಲಿಗೊಬ್ಬರು ಹಾಳಿರ್ತಾರೆ, ಬಟ್ ಕರೆಕ್ಟಾಗಿ ಟೈಮ್ಗೆ ಡಯಟ್ ಕೊಡ್ತಾ ಇರ್ತಾರೆ. ಬಟ್ ನೀವೆಲ್ಲನೂ ನಾವೇ ಮಾಡಿಕೊಂಡು ನಾವೇ ತಿನ್ನೋದಿರುತ್ತೆ ನೋಡಿ. ಈ ಥರ ತುಂಬ ಕಷ್ಟ ಅದು. ಎಸ್, ಇದು ನೋಡಿ, ಸೈಡ್ ಬೆಂಡಾಗಿ ಲೆಗ್ ರೈಸ್ ಮಾಡಬೇಕು ನೋಡಿ. ಇದು ಕೂಡ ಒಂದು 20, 30 ಎಷ್ಟಾಗುತ್ತೆ ಅಷ್ಟು ಮಾಡಿ. ಆಮೇಲೆ ಬ್ಯಾಲೆನ್ಸ್ ಮಾಡಬೇಕು ನೋಡಿ. ಫ್ಲೋರ್ ಟಚ್ ಮಾಡಲಾರ್ದ ಮಾಡಿದ್ರೆ ಸೂಪರ್, ಅಡ್ವಾನ್ಸ್ ಲೆವೆಲ್ ಇದು. ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ಎಲ್ಲ ಸಪೋರ್ಟ್ ತೊಗೊಂಡು ಮಾಡ್ಬೋದು. ಅದಾದ ನಂತರ ಎಲ್ಲ ಫ್ಲೋರ್ ಕೂಡ ಲೆಗ್ ಇಟ್ಕೊಂಡು ಸೈಡ್ ಲೆಗ್ ರೈಸ್ ಮಾಡ್ಬೋದು ನೋಡಿ. ಅದ್ರ ಜೊತೆ ವೆಯ್ಟ್ ಕೂಡ ಇಟ್ಕೋಬೋದು. ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ, ಮೈಂಡ್ ಡೈವರ್ಟ್ ಆಗಬಾರ್ದು ನೋಡಿ. ಫೀಲ್ ಮಾಡ್ತಾ ಇರಬೇಕು. ರೈಟು ಲೆಫ್ಟು ಆನಂತರ ಆಲ್ಟರ್ನೇಟು. ಸ್ವಲ್ಪ ಕಷ್ಟ ಆಗುತ್ತೆ, ಬೇಡ, ರೈಟ್ ಮಾಡಿ ಲೆಫ್ಟ್ ಮಾಡಿ. ಎಸ್, ಓವರಲ್ಲಿ ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು, ಆರೋಗ್ಯ ನೋಡ್ಕೋಬೇಕು, ಆರೋಗ್ಯಕರ ಆಹಾರ ತಿನ್ನಬೇಕು, ಖುಷಿಯಾಗಿರಬೇಕು. ಎಲ್ಲ ಜೀವನದಲ್ಲಿ ಎಲ್ಲ ಬರೋದು ನೋಡಿ. ಸ್ವಲ್ಪ ಮಾಡಿದ್ದೆ, ಒಂಚೂರು ಅದ್ರ ಜೊತೆ ಕಾರ್ಡಿಯೋ ಎಕ್ಸಸೈಸ್ ಮಾಡ್ತಿದ್ದೀನಿ. ಮಾಡಬೇಕು, ಆರೋಗ್ಯ ಇರಬೇಕು ನೋಡಿ. ಎಸ್ಪೆಷಲಿ ಫಿಟ್ನೆಸ್ ಟ್ರೈನರ್ ಆಗಿ ನಾವು ಟ್ರೈನರು ಆರೋಗ್ಯವಾಗಿದ್ದಾಗ, ಫಿಟ್ಟಾಗಿದ್ದಾಗ ಕೆಲವೊಂದು ಎಕ್ಸಸೈಸ್ ಮಾಡಿದಾಗ ಇನ್ನೊಬ್ರಿಗೆ ಹೇಳ್ಬೋದು ನೋಡಿ. ಎಸ್ ಅಲ್ವಾ. ಎಸ್, ಹಾಗೆ ನೋಡಿ, 4 to 5 ಲೀಟ್ರ್ ವಾಟರ್ ಕುಡಿರಿ ದಿನಕ್ಕೆ. ನೀವು ತುಂಬ ಜನ ನೀರು ಕುಡಿಯಲ್ಲ, ದಯವಿಟ್ಟು ನೀರು ಕೂಡ ಕುಡಿಬೇಕು ನೋಡಿ. ಎಂಟೈರ್ ಡೇ ನೀರು ಕುಡಿಬೇಕು ನೋಡಿ. ತುಂಬ ಜನ ನೀರೇ ಕುಡಿಯಲ್ಲ, ದಯವಿಟ್ಟು ನೀರು ಕೂಡ ಕುಡೀರಿ. ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು. ಎಸ್, ಸ್ಟ್ರೆಂತ್ ಇರಬೇಕು, ಸ್ಟ್ಯಾಮಿನಾ ಇರಬೇಕು, ಫ್ಲೆಕ್ಸಿಬಿಲಿಟಿ ಇರಬೇಕು. ಅದ್ರ ಜೊತೆಗೆ ನಾನು ಹೇಳ್ತಾ ಇರ್ತೀನಿ, ಕಾರ್ಡಿಯೋ ಎಕ್ಸಸೈಸ್ ಎವ್ರಿ ಡೇ ಒಂದು 10-15 ಮಿನಿಟ್ಸ್ ಕಾರ್ಡಿಯೋ ಎಕ್ಸಸೈಸ್ ಕೂಡ ಮಾಡಿ. ಎನಿ ಸ್ಪೀಡ್ ಎಕ್ಸಸೈಸ್ ಕಾರ್ಡಿಯೋ ಮಾಡಿ. ಸೈಕ್ಲಿಂಗ್ ಆಗಿರ್ಬೋದು, ಟ್ರೆಡ್ಮಿಲ್ ಆಗಿರ್ಬೋದು, ಅಥವಾ ಕ್ರಾಸ್ ಟ್ರೈನರ್ ಆಗಿರ್ಬೋದು, ಎನಿ ಸ್ಪೀಡ್ ಎಕ್ಸಸೈಸ್ ಆಗಿರ್ಬೋದು, ನೀವು ಡ್ಯಾನ್ಸ್ ಆಗಿರ್ಬೋದು, ಏರೋಬಿಕ್ಸ್ ಆಗಿರ್ಬೋದು, ಜುಂಬಾ. ಕೆಲವೊಂದು ಜಿಮ್ಮಲ್ಲಿ ಸ್ಟ್ರೆಂತ್ ಅಂದರೆ ಜುಂಬಾನೂ ಇರುತ್ತೆ, ಎಲ್ಲ ಏರೋಬಿಕ್ಸ್, ಜುಂಬಾ, ಡ್ಯಾನ್ಸ್ ಎಲ್ಲ ಇರುತ್ತೆ. ಆನಂತರ ವೆಯ್ಟ್ ಟ್ರೈನಿಂಗು ಮಾಡಬೇಕು ನೋಡಿ. ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಆನಂತರ ಇಲ್ಲೂ ಕೂಡ ಮಾಡಿ. ಎಲ್ಲ ಟೈಮ್ ಬ್ಯಾಲೆನ್ಸ್ ಮಾಡ್ಬೋದು. ನಾನು 1 hour ಇದೆ ಅಂದ್ಕೊಳ್ಳಿ, ಯು ಕ್ಯಾನ್ ಡೂ, ಎಲ್ಲ ಬ್ಯಾಲೆನ್ಸ್ ಮಾಡಬೇಕು ನೋಡಿ. ಅಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡಿ, ಡ್ಯಾನ್ಸ್ ಏರೋಬಿಕ್ಸ್ ಏನು ಮಾಡ್ತಿರ್ತಾರೋ ಅದನ್ನು ಕೂಡ ಕ್ಲಾಸ್ಗೆ ಅಟೆಂಡ್ ಆಗಿ, ಆನಂತರ ವೆಯ್ಟ್ ಟ್ರೈನಿಂಗ್ ಕೂಡ ಮಾಡಿ. ಅದು ಸ್ಪೆಷಲಿ ವೆಯ್ಟ್ ಟ್ರೈನಿಂಗ್ ಮಾತ್ರ ಬಿಡೋಕ್ಕೆ ಹೋಗ್ಬೇಡಿ ನೋಡಿ. ಮಾಡಿ, 1/2 hour ಮಾಡಿ ಸಾಕು. ನಿಮ್ಗೆ ಎಷ್ಟೋ ಜನಕ್ಕೆ ಟೈಮ್ ಇಲ್ಲ ಅಂತಾರೆ, ದಯವಿಟ್ಟು ಟೈಮ್ ತೊಗೊಳ್ಳಿ. ಟೈಮ್ ನಿಮಗೋಸ್ಕರ ನೀವು ಇಟ್ಕೋಬೇಕು ನೋಡಿ. ಎಲ್ಲೆಲ್ಲೋ ಟೈಮ್ ಸ್ಪೆಂಡ್ ಮಾಡ್ತಿರ್ತೀರ, ಅಲ್ಲಿ ವೇಸ್ಟ್ ಟೈಮ್ಗಳನ್ನೆಲ್ಲ ತೆಗೆದು ಒಂದು ಕಡೆ 1 hour ಅಂತ ಮಾಡಿಕೊಡಿ.
ತುಂಬ ಜನ ಬಾತ್ರೂಮಲ್ಲಿ ನೋಡಿ 10 ನಿಮಿಷ 15 ನಿಮಿಷ ಕೂತ್ಕೊಂಡ್ಬಿಡ್ತಾರೆ ಫೋನ್ ಹಿಡ್ಕೊಂಡು. ಅಲ್ಲಿ ಆ ಥರ ಕಟ್ ಮಾಡಿ ಒಂದು ಆಯಿತು ನಿಮ್ಮ ಕೆಲಸ ಆದ್ಮೇಲೆ ಬಂದುಬಿಡ್ಬೇಕು ನೋಡಿ. ತುಂಬ ಹೊತ್ತು ಕೂತ್ಕೋಬಾರ್ದು ನೋಡಿ. ಅಲ್ಲೇ ಯಾವ್ಯಾವ ವೇಸ್ಟ್ ಟೈಮ್ಗಳು ಇರ್ತಾವೋ ಆ ಟೈಮ್ನ ವೇಸ್ಟ್ ಟೈಮ್ಗಳನ್ನೆಲ್ಲ ಒಂದು ಕಡೆ ತೆಗೆದುಬಿಟ್ಟು ಒಂದು ಕಡೆ 1 ಅವರ್ ಟೈಮ್ ತೊಗೊಳ್ಳಿ. ಅವಾಗ ಬಂದುಬಿಟ್ಟು ಎಕ್ಸಸೈಸ್ ಮಾಡ್ಕೊಳ್ಳಿ. ದಯವಿಟ್ಟು ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಕೂಡ ಮಾಡಬೇಕು ನೋಡಿ. ಸ್ಟ್ರೆಚಿಂಗ್ ಮಾಡಿ ವರ್ಕೌಟ್ ಆದ ನಂತರ ದಯವಿಟ್ಟು ಫ್ರೀ ಎಕ್ಸಸೈಸು ಮಾಡಬೇಕು. ಆಮೇಲೆ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡಬೇಕು. ಅವ್ನು ನೋಡಿ ಹಿಂದ್ಗಡೆ ವಾರ್ಮಪ್ ಮಾಡ್ತಾನೆ. ಅವ್ನು ನಾನು ಏನು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಸ್ಟ್ರೆಚಿಂಗ್ ಮಾಡ್ತಾಯಿದ್ದೆ ನೋಡಿ. ಹಾಗೆ ಅವ್ನು ಕಿಲಾಡಿ. ಅವ್ರ ಹೆಸರು ನಾರ್ತ್ ಇಂಡಿಯಾ ಬಲರಾಮ್ ಅಂತ ಹೆಸರು ನೋಡಿ. ಯಾವಾಗಲೂ ಹೇಳ್ತಾ ಇರ್ತೀನಿ ಬಲರಾಮ್. ಬಲರಾಮ್ ಚೆನ್ನಾಗಿದೆ. ಎಸ್, ಆರೋಗ್ಯ ನೋಡ್ಕೊಳ್ಳಿ, ಖುಷಿಯಾಗಿರಿ, ಚೆನ್ನಾಗಿರಿ. ಥ್ಯಾಂಕ್ ಯು ಸೋ ಮಚ್.